ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಪರತುನಾಯಕ ತಾಂಡಾದಲ್ಲಿ ಇಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಶಾಲೆಯ ಶಿಕ್ಷಕರಾದ ಮಲ್ಲಿಕಾರ್ಜುನ್ ಮತ್ತು ನಾಗರಾಜ್ ಮತ್ತು ಶಿಕ್ಷಕಿ ಪ್ರೀತಿ ಮತ್ತು ಭಾರತಿ ಉಪಸ್ಥಿತರಿದ್ದರು ಮತ್ತು ಊರಿನ ಹಿರಿಯರಾದ ಎಸ್ಡಿಎಂಸಿ ಅಧ್ಯಕ್ಷರು ಕೃಷ್ಣ ಪವಾರ್ ಮತ್ತು ಚಂದಪ್ಪ ಸಾಕಾರ್, ಶಾಂತಿಲಾಲ್ ನಾಯಕ್, ಧರ್ಮಣ್ಣ ಚವಾಣ್, ಬಸವರಾಜ್ ಚವಾಣ್, ತಿರುಪತಿ ಚವಾಣ್, ರಮೇಶ್ ಚವಾಣ್, ಆನಂದ್ ರಾಠೋಡ್, ಧರ್ಮಣ್ಣ ರಾಠೋಡ್, ಸೀತಪ್ಪ ರಾಠೋಡ್, ತಿರುಪತಿ ನಾಯಕ್ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ವರದಿ ರಾಜಕುಮಾರ್ ರಾಠೋಡ್, ನ್ಯೂಸ್ 26 ಕನ್ನಡ, ಯಾದಗಿರಿ. ಕನ್ನಡ ನಾಡ ಜಯ ತಾಯ್ನಾಡ ಚಾವಾಗಲಿನ್ನಿ ಗೆಳೆತನದ ವರ್ಣಾಸ್ತ ನೀಡಿ ಬನ್ನಿ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪರತುನಾಯಕ ತಾಂಡ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೃಷ್ಣಪ್ಪ ಪವಾರ್, ಎಸ್ಡಿ ಶಾಂತಿಲಾಲ್ ನಾಯಕ್ ಅವರು ಈ ಒಂದು ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದರ ಜೊತೆಗೆ ಚಂದ್ರಪ್ಪ ಸಾವುಕಾರ್ ಅವರು ಕೂಡ ಅತಿಥಿ ಸ್ಥಾನವನ್ನು ವಹಿಸ್ಕೋಬೇಕು. ಧರ್ಮಣ್ಣ ಅವರು, ರಾಜಕುಮಾರ್ ಸರ್ ಅವರು, ರಾಮಕೃಷ್ಣ ಅವರು, ಹರಿಶ್ಚಂದ್ರ ಗ್ರಾಮ ಧನ್ಯವಾದಗಳು. ನಂತರ ಸರ್ಕಾರಿ ಶಾಲೆ ಇರಬಹುದು, ಎಲ್ಲ ಶಾಲೆಗಳಲ್ಲಿ ಕೂಡ ಏಕಕಾಲಕ್ಕೆ ಪೋಷಕರೊಂದಿಗೆ ಈ ಒಂದು ಮಕ್ಕಳ ದಿನಾಚರಣೆ ಆಗಲಿ ಅಂತ ಆದೇಶ ಇತ್ತು. ಅದರ ಆದೇಶದ ಅನ್ವಯ ನಮ್ಮ ಗ್ರಾಮದ ಪಾಲಕರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಈ ಒಂದು ಸಭೆಗೆ ಆಗಮಿಸಿದರೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಕೋರುತ್ತೇನೆ. ಮಕ್ಕಳ ದಿನಾಚರಣೆ ಹೆಸರು ಸೂಚಿಸುವಂತೆ ಮಗುವೊಂದು ಮನೆಯಲ್ಲಿದ್ದರೆ ಪ್ರತಿದಿನ ಪ್ರತಿಕ್ಷಣ ಮನೆಯಲ್ಲಿ ಸಂತೋಷದ ವಾತಾವರಣ. ಹೇಗೆ ಒಂದು ಮಗು ಮುಂದಿನ ನಾವು ಹೇಳ್ತೀರ ಕನ್ನಡ ಬಾಳಿಗೆ ಅನ್ನುವ ಹಾಗೆ ಕಡಗೀಲು ಇಲ್ಲದ ಬಂಡಿ ಒಡೆಗಡುವುದೇ ಮಾವುದೇ, ಕಡಗೀಲು ಬಂಡಿಗೆ ಆಧಾರ ಕಡುದರ್ಪ ವೀರದ ಒಡಲಿಗೆ ಶಿವಶರಣರ ನುಡಿ ಮುತ್ತಿಗಳೇ ಕಡಗೀಲು ಕಾಡರಾಮನಾಥ ಅಂತಕ್ಕಂಥ ಒಂದು ವಚನದ ಮೂಲಕ ಪೋಷಕ ಶಿಕ್ಷಕರ ಮಹಾಸಭೆ ಹಾಗೂ ಈ ಒಂದು ಮಕ್ಕಳ ದಿನಾಚರಣೆ, ನಾವು ಪ್ರತಿ ವರ್ಷ ಮಕ್ಕಳ ದಿನಾಚರಣೆಯನ್ನ ನಮ್ಮ ಶಾಲಾ ಹಂತದಲ್ಲಿ ಸರಳವಾಗಿ ನಮ್ಮ ಮಕ್ಕಳನ್ನೇ ತಗೊಂಡು ನಾವು ನೆಹರು ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ನಮ್ಮ ಮೊದಲ ಭಾರತ ದೇಶದ ಮೊಟ್ಟ ಮೊದಲ ಪ್ರಧಾನಿಯಾಗಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಒಂದು ಜನ್ಮದಿನ. ಅವರ ಜನ್ಮದಿನವನ್ನ ನಾವು ಮಕ್ಕಳ ದಿನಾಚರಣೆಯನ್ನಾಗಿ ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಮ್ಮ ನೆಹರು ಅವರಿಗೆ ಯಾಕೆ ಮಕ್ಕಳಂದ್ರೆ ಬಹಳ ಪ್ರೀತಿ ಅಂತಂದ್ರೆ, ಮಕ್ಕಳ ಮನಸ್ಸು ಹೆಂಗಿರ್ತೈತಿ ಅಂತಂದ್ರೆ ಹೂವ ಇದ್ದಂಗಿರ್ತೈತಿ. ಹೂವ ನೋಡ್ರಿ ಎಷ್ಟು ಮೃದುವಾಗಿರ್ತೈತಿ, ಹಾಗೇನೆ ಮಕ್ಕಳು ಮನಸ್ಸು ಕೂಡ ಅಷ್ಟೇ ಮೃದುವಾಗಿರ್ತೈತಿ. ಮಕ್ಕಳ ಮನಸ್ಸು ಹೆಂಗಿರ್ತೈತಿ ಅಂತಂದ್ರೆ ಬಿಳಿ ಆಳಿ ಇದ್ದಂಗಿರ್ತೈತಿ. ನಾವೇನು ಮೂಡಿಸ್ತೀವಿ ಅದು ಮೂಡ್ತೈತಿ. ಅದಕ್ಕೆ ಇವತ್ತಿನ ಮಕ್ಕಳು ನಾಳಿನ ನಾಗರಿಕರು, ಮುಂದೆ ಏನೇನಾಗ್ತಾರೋ
ಅವ್ರ ಹಣೆ ಬರದಲ್ಲಿ ಏನು ಬರೆದೈತೋ ಇವತ್ತು ಇಲ್ಲಿ ಕುತ್ಕೊಂಡಿದ್ದಾರೆ ಈ ಮಕ್ಕಳು. ನಾಳೆ ಮೇಲೆ ಮಕ್ಕಳ ದಿನಾಚರಣೆ ಮಾಡ್ರಿ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ ನಾವು ಹೇಳಲ್ಲ ಮಕ್ಕಳ ದಿನಾಚರಣೆಯನ್ನು ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಒಂದು ಯೋಚನೆಯಂತೆ ಇದೇ ದಿನಾನೇ ಪೋಷಕ ಶಿಕ್ಷಕರ ಮಹಾಸಭೆಯನ್ನ ಮಾಡಬೇಕು ಅಂತ ಆದೇಶ ಆಗಿರೋದ್ರಿಂದ ತಮಗೆಲ್ಲ ಸೂಚನೆಯನ್ನ ಕೊಟ್ಟ ಒಂದು ಆದೇಶದ ಮೇರೆಗೆ ತಾವುಗಳೆಲ್ಲ ಇಲ್ಲಿ ಬಂದಿದ್ದೀರಿ. ಇಷ್ಟೇ ಉದ್ದೇಶ, ನೀವುಗಳೆಲ್ಲ ಬರ್ತೀರಿ. ನಿಮ್ಮ ಊರು, ನಿಮ್ಮ ಶಾಲೆ, ನಿಮ್ಮ ಮಕ್ಕಳು, ನಿಮ್ಮ ಶಿಕ್ಷಕರು, ನಿಮಗೆ ಸಾಕಷ್ಟು ಕಾಳಜಿ ಇರ್ತೈತಿ. ಅದೇ ಶಿಕ್ಷಣ ಪ್ರೇಮಿಗಳಾಗಿರ್ಬೋದು. ಯಾಕಂದ್ರೆ ನೋಡ್ರಿ, ಪ್ರೈವೇಟ್ ಶಾಲೆ ಒಳಗೆ ತಿಂಗಳಿಗೊಂದು ಮೀಟಿಂಗ್ ಇರ್ತೈತಿ. ಹೋದ ತಕ್ಷಣ ಫೋನ್ ಕೊಡಂತ ಎಷ್ಟೋ ಮಕ್ಕಳು ಫೋನ್ ಕೊಡ್ಲಿಕ್ಕೆ ಊಟ ಮಾಡಲ್ಲ, ಅಷ್ಟು ಅದು ಕಂಡ್ಕೊಂಡ್ಬಿಟ್ರ. ಅದೇ ತರ ಮಕ್ಕಳ ಪುಸ್ತಕ ಕಂಡುಕೊಂಡಿದ್ರೆ ಆ ಮಕ್ಕಳ ಭವಿಷ್ಯ ಹೆಂಗಾಗ್ಲಿಕ್ಕೆ ಹೇಳಿ. ಅದಕ್ಕೆ ನಾವು ನೀವುಗಳೆಲ್ಲ ಏನ್ ಮಾಡ್ಬೇಕಂದ್ರೆ ನಮ್ಮ ಮಕ್ಕಳೆಲ್ಲ ಸರಿದಾರಿಗೆ ಹೋಗ್ತು. ಮೊದಲ ಗುರು ತಾಯಿ, ಎರಡನೇ ಗುರು ತಂದೆ, ಮೂರನೇ ಗುರು ಶಿಕ್ಷಕರು. ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.